ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ SRTV ಕನ್ನಡ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ 4 ಮುಖ್ಯವಾದ ವಿಷಯಗಳನ್ನು ನಿಮಗೆ ತಿಳಿಸಿಕೊಡ್ತೀನಿ. ಅದರಲ್ಲಿ ಮೊದಲನೆಯದು, ನಾವು ದೇವರ ಹತ್ತಿರ ಏನಾದರೂ ಬೇಡಿಕೊಂಡರೆ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ SRTV ಕನ್ನಡ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ 4 ಮುಖ್ಯವಾದ ವಿಷಯಗಳನ್ನು ನಿಮಗೆ ತಿಳಿಸಿಕೊಡ್ತೀನಿ. ಅದರಲ್ಲಿ 3 ಆಷಾಢ ಮಾಸದಲ್ಲಿ ಗೋರಂಟಿ ಹಚ್ಚಿಕೊಳ್ಳಬೇಕೆಂದು ಹೇಳುತ್ತಾರೆ. ಅದಕ್ಕೆ ಕಾರಣ ಏನು? 4 ಹಾವುಗಳು ಗರ್ಭಿಣಿಯರನ್ನು ಕಚ್ಚುವುದಿಲ್ಲ ಎಂದು ಹೇಳುತ್ತಾರೆ. ಅದಕ್ಕೆ ಕಾರಣ ಏನು? ಈ 4 ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಸಾಮಾನ್ಯವಾಗಿ ನಾವು ದೇವರ ಹತ್ತಿರ ಏನೇನೋ ಕೋರಿಕೆಗಳನ್ನು ಬೇಡಿಕೊಳ್ಳುತ್ತೇವೆ. ನಾವು ಆ ರೀತಿ ಹರಕೆ ಅಥವಾ ಬೇಡಿಕೊಂಡರೆ ಅದು ನಮ್ಮ ಕೈಯಲ್ಲಿ ಸಾಧ್ಯವಾಗದಿರುವುದನ್ನು ಮಾತ್ರವೇ ನಾವು ದೇವರನ್ನು ಕೇಳಿಕೊಳ್ಳುತ್ತೀವಿ. ಕೈಯಲ್ಲಿ ಸಾಧ್ಯವಾಗುವ ವಿಷಯವಾದರೆ ನಾವೇ ಪೂರ್ತಿ ಮಾಡುತ್ತೀವಿ. ನಮ್ಮ ಕೈಯಲ್ಲಿ ಯಾವುದು ಸಾಧ್ಯವಾಗುವುದಿಲ್ಲವೋ ಅದನ್ನು ನೀನು ಮಾಡಿಕೊಡಪ್ಪ ಎಂದು ದೇವರ ಹತ್ತಿರ ಮೊರೆ ಹೋಗುತ್ತೀವಿ. ಆ ರೀತಿ ನಾವು ದೇವರ ಹತ್ತಿರ ಕೇಳಿಕೊಂಡ ವಿಷಯಗಳನ್ನು ಇತರರ ಬಳಿ ಹೇಳಬಾರದು. ಕಾರಣ ಏನೆಂದರೆ, ಹೊರಗಡೆ ಕೇಳಿದವರು ಸಂತೋಷವಾಗಿ ನಡೆದುಕೊಂಡರೂ ಒಳಗೊಳಗೆ ಮಾತ್ರ ಹೊಟ್ಟೆ ಕಿಚ್ಚು ಪಡುತ್ತಾರೆ. ಆ ಕೋರಿಕೆ ನಮಗೆ ನೆರವೇರಬಾರದು ಎಂದು ಅವರು ಮತ್ತೆ ದೇವರ ಹತ್ತಿರ ಬೇಡಿಕೊಳ್ಳುತ್ತಾರೆ. ಅದು ಸಾಲದು ಎಂಬಂತೆ ಅವರು ಕೈಲಾದ ಎಲ್ಲ ಪ್ರಯತ್ನಗಳನ್ನು ಮಾಡಿ ಆ ಕೆಲಸ ನಾವು ಪೂರ್ಣಗೊಳಿಸದಿರಲು ಪ್ರಯತ್ನಿಸುತ್ತಾರೆ. ಇದೇ ಕಾರಣದಿಂದಲೇ ನಾವು ದೇವರ ಹತ್ತಿರ ಯಾವುದೇ ಕೋರಿಕೆ ಇಟ್ಟರೂ ಇತರರೊಂದಿಗೆ ಹೇಳಬಾರದು. ನಮ್ಮ ಹಿರಿಯರು ಯಾವುದೇ ಆಚಾರ ಅಥವಾ ಮಾತು ಹೇಳಿದರೆ ಅದರ ಹಿಂದೆ ಒಂದು ಅರ್ಥವಿದೆ, ಪರಮಾರ್ಥವಿದೆ ಎಂಬುದು ನೀವು ತಿಳಿದುಕೊಳ್ಳಬೇಕು. ಇನ್ನು ಎರಡನೆಯದು, ನಾವು ದೇವಸ್ಥಾನದಲ್ಲಿ ಯಾವ ರೀತಿ ತೀರ್ಥ ತೆಗೆದುಕೊಳ್ಳಬೇಕು ಎಂದು. ಸಾಮಾನ್ಯವಾಗಿ ನಾವು ದೇವಸ್ಥಾನದಲ್ಲಿ ಕೊಡುವಂಥ ತೀರ್ಥವನ್ನು ಕುಡಿದು ನಮ್ಮ ಕೈಯನ್ನು ತಲೆಯ ಮೇಲೆ ಒರೆಸಿಕೊಳ್ಳುತ್ತೇವೆ. ಆ ರೀತಿ ಮಾಡಬಾರದು. ಯಾಕಂದರೆ ತೀರ್ಥ ಸಾಮಾನ್ಯವಾಗಿ ಪಂಚಾಮೃತಗಳಿಂದ ತಯಾರಿಸುತ್ತಾರೆ. ಅಂತಹ ತೀರ್ಥ ತಲೆಗೆ ಒರೆಸಿಕೊಳ್ಳುವುದು ಕೂದಲಿಗೆ ಅಷ್ಟಾಗಿ ಒಳ್ಳೆಯದಲ್ಲ. ಅದು ಒಂದು ಕಾರಣವಾದರೆ, ತೀರ್ಥ ಕುಡಿದ ನಂತರ ನಮ್ಮ ಕೈ ಎಂಜಿಲಿಗೆ ಸಮಾನ. ಆ ರೀತಿ ಎಂಜಿಲನ್ನು ನಾವು ತಲೆಯ ಮೇಲೆ ಒರೆಸಿಕೊಳ್ಳಬಾರದು. ತೀರ್ಥ ಕುಡಿದ ನಂತರ ಕೈಯನ್ನು ತೊಳೆದುಕೊಳ್ಳಬೇಕು ಅಥವಾ ಕರ್ಚೀಪ್ನಿಂದ ಒರೆಸಿಕೊಳ್ಳಬೇಕು. ಇನ್ನೊಂದೇನೆಂದರೆ, ತೀರ್ಥ ದೇವಸ್ಥಾನದಲ್ಲಿ ಕುಳಿತುಕೊಂಡು ತೆಗೆದುಕೊಳ್ಳಬಾರದು, ನಿಂತುಕೊಂಡು ಮಾತ್ರವೇ ಕುಡಿಯಬೇಕು. ಇನ್ನು ದೇವಸ್ಥಾನದಲ್ಲಿ ಕೊಡುವಂಥ ತೀರ್ಥವನ್ನು ನಿಂತುಕೊಂಡು ಮಾತ್ರವೇ ಸ್ವೀಕರಿಸಬೇಕು. ಮನೆಯಲ್ಲಿ ಬೇಕಾದರೆ ಕುಳಿತುಕೊಂಡು ಕೂಡ ತೀರ್ಥವನ್ನು ನೀವು ಕುಡಿಯಬಹುದು. ಹಾಗೆಯೇ ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಎಷ್ಟೋ ದೂರದಿಂದ ದೇವಸ್ಥಾನಕ್ಕೆ ಹೋಗುತ್ತೀವಿ. ಆದರೆ ದೇವಸ್ಥಾನಕ್ಕೆ ಹೋಗಿದ ಕೂಡಲೇ ಕಣ್ಣು ಮುಚ್ಚಿಕೊಂಡು ಕೈ ಜೋಡಿಸಿ ನಮ್ಮ ಕೋರಿಕೆಗಳನ್ನೆಲ್ಲ ಪಟಪಟ ದೇವರ ಮುಂದೆ ಇಡುತ್ತೀವಿ. ಆದರೆ ಅದು ತಪ್ಪು. ನಾವು ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಕಣ್ಣು ತೆರೆದು ದೇವರನ್ನು ಮನಸ್ಫೂರ್ತಿಯಾಗಿ ನೋಡಬೇಕು. ಅದರ ನಂತರ ಮಾತ್ರವೇ ನಾವು ಕಣ್ಣು ಮುಚ್ಚಿಕೊಂಡು ನಮ್ಮ ಕೋರಿಕೆಗಳನ್ನು ದೇವರ ಹತ್ತಿರ ಹೇಳಬೇಕು. ನಾವು ದೇವಸ್ಥಾನಕ್ಕೆ ಹೋಗಿದ್ದೇ ಕೋರಿಕೆಗಳನ್ನು ಬೇಡುವುದಕ್ಕೆ ಎಂಬಂತೆ ಹೋಗಿದ ತಕ್ಷಣ ಕಣ್ಣು ಮುಚ್ಚಿಕೊಂಡು ದೇವರನ್ನು ಕೂಡ ಮನಸ್ಫೂರ್ತಿಯಾಗಿ ನೋಡದೆ ಕೋರಿಕೆಗಳನ್ನು ಕೇಳಿದಾಗ ಅದು ಎಂದೂ ಕೂಡ ನೆರವೇರುವುದಿಲ್ಲ. ಇನ್ನು ಮೂರನೇ ವಿಷಯ, ಆಷಾಢ ಮಾಸದಲ್ಲಿ ಮಹಿಳೆಯರು ತಪ್ಪದೆ ಕೈಗೆ ಗೋರಂಟಿ ಹಚ್ಚಿಕೊಳ್ಳಬೇಕು ಎಂದು ಹಿರಿಯರು ಹೇಳುತ್ತಾರೆ. ಇದಕ್ಕೆ ಕಾರಣ ಏನು? ಆ ವಿಷಯ ಈಗ ತಿಳಿದುಕೊಳ್ಳೋಣ. ಆಷಾಢ ಮಾಸದಲ್ಲಿ ಮಳೆ ವಿಪರೀತವಾಗಿ ಸುರಿಯುತ್ತದೆ. ಮಳೆಗಾಲದಲ್ಲಿ ಏನೇನು ಕಾಯಿಲೆಗಳು ಬರುತ್ತದೆ ಎಂಬುದು ಎಲ್ಲರಿಗೂ ಗೊತ್ತಿರುವುದೇ. ಈ ಶೀತ, ಜ್ವರ ಇವೆಲ್ಲ ಕೂಡ ಮಳೆಗಾಲದಲ್ಲಿ ಬರುವಂಥ ಸಾಮಾನ್ಯ ಕಾಯಿಲೆಗಳು. ಇನ್ನು ಮಹಿಳೆಯರ ವಿಷಯಕ್ಕೆ ಬಂದರೆ, ಬೆಳಗ್ಗೆ ಎದ್ದಾಗಿನಿಂದಲೂ ರಾತ್ರಿ ಮಲಗುವವರೆಗೂ ನೀರಿನಲ್ಲಿ ಏನೇನೋ ಕೆಲಸ ಮಾಡುತ್ತಾರೆ. ಪಾತ್ರೆ ತೊಳೆಯುವುದು, ಬಟ್ಟೆ ಒಗೆಯುವುದು, ಸ್ನಾನ, ಮಕ್ಕಳಿಗೆ ಸ್ನಾನ ಎಂದು
ಈ ರೀತಿ ಅವರು ಬೆಳಗ್ಗಿಂದ ರಾತ್ರಿಯವರೆಗೂ ನೀರನ್ನು ಮುಟ್ಟುವುದರಿಂದ ಅವರಿಗೆ ಶೀತ ಜ್ವರ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಇನ್ನು ಮಹಿಳೆಯ ಆರೋಗ್ಯ ಕೆಟ್ಟರೆ ಮನೆಯ ಆರೋಗ್ಯ ಕೂಡ ಕೆಟ್ಟಂತೆ. ಏಕೆಂದರೆ ಮಹಿಳೆಯ ಸಹಾಯ ಇಲ್ಲದೆ ಮನೆಯಲ್ಲಿ ಯಾವ ಕೆಲಸ ಕೂಡ ನಡೆಯುವುದಿಲ್ಲ. ಮಳೆಗಾಲದಲ್ಲಿ ಹೊರಗಡೆ ಪ್ರಪಂಚ ಎಲ್ಲ ತಂಪಾಗಿದ್ದರೂ ಕೂಡ ನಮ್ಮ ದೇಹದಲ್ಲಿ ಮಾತ್ರ ಉಷ್ಣಾಂಶ ಹಾಗೆ ಇರುತ್ತದೆ. ಹಾಗಾಗಿ ನಾವು ಕೈಗೆ ಗೋರಂಟಿ ಹಚ್ಚಿಕೊಳ್ಳುವುದರಿಂದ ಉಷ್ಣಾಂಶ ನಾರ್ಮಲ್ ಆಗಿ ಅಂದರೆ ಈಕ್ವಲ್ ಆಗಿ ಬದಲಾಗುತ್ತದೆ. ಆ ರೀತಿ ಆದಾಗ ನಾವು ಹೆಚ್ಚಾಗಿ ಕಾಯಿಲೆಗೆ ಗುರಿಯಾಗುವುದಿಲ್ಲ. ಇನ್ನೊಂದು ವಿಷಯ ಏನೆಂದರೆ ಈ ಗೋರಂಟಿಯಿಂದ ಹಲವಾರು ಸೂಕ್ಷ್ಮ ಜೀವಿಗಳು ಸತ್ತು ಹೋಗುತ್ತವೆ. ನಮ್ಮ ಕೈಯಲ್ಲಿ ಮೈಯಲ್ಲಿರುವಂತ ಎಷ್ಟೋ ಬ್ಯಾಕ್ಟೀರಿಯಾಗಳು ಗೋರಂಟಿಯಿಂದ ಸತ್ತು ಹೋಗುತ್ತವೆ. ಕೈಯಲ್ಲಿ ನಾವು ಗೋರಂಟಿ ಹಚ್ಚಿಕೊಂಡಾಗ ನಾವು ಊಟ ಮಾಡುವಾಗ ನಮ್ಮ ಕೈಯಲ್ಲಿರುವಂತ ಬ್ಯಾಕ್ಟೀರಿಯಾಗಳು ನಮ್ಮ ಬಾಯಿಗೆ ಹೋಗುವುದಿಲ್ಲ, ಅದು ಹಾಗೆಯೇ ಸತ್ತು ಹೋಗಿರುತ್ತವೆ. ಇನ್ನು ಕಾಲಿಗೆ ಗೋರಂಟಿ ಹಚ್ಚಿಕೊಂಡಿದ್ದರೆ ಕಾಲಿನ ಮೂಲಕ ಕೂಡ ಬ್ಯಾಕ್ಟೀರಿಯಾಗಳು ನಮ್ಮ ಮೈಯೊಳಗೆ ಪ್ರವೇಶ ಮಾಡುವುದಿಲ್ಲ. ಹಾಗೆ ನಾವು ಕೈಯಾರೆ ಮಕ್ಕಳಿಗೆ ಊಟ ತಿನ್ನಿಸಿದರೂ ಕೂಡ ಅವರಿಗೂ ಎಂತಹ ಆಪತ್ತು ಬರುವುದಿಲ್ಲ. ಇದೇ ಕಾರಣದಿಂದಲೇ ಆಷಾಢ ಮಾಸದಲ್ಲಿ ಮಹಿಳೆಯರು ತಪ್ಪದೆ ಗೋರಂಟಿ ಹಚ್ಚಿಕೊಳ್ಳಬೇಕು ಎಂದು ನಮ್ಮ ಹಿರಿಯರು ಆಚಾರ ಇಟ್ಟಿದ್ದಾರೆ. ಇನ್ನು 4ನೇದು, ಗರ್ಭಿಣಿಯರನ್ನು ಹಾವು ಕಚ್ಚುವುದಿಲ್ಲ ಎಂದು ಬ್ರಹ್ಮ ವೈವರ್ತ ಪುರಾಣ ಹೇಳುತ್ತಿದೆ. ಇದಕ್ಕೆ ಕಾರಣ ಏನೆಂದರೆ ನಮ್ಮ ಮೈಯೊಳಗೆ ಪಂಚೇಂದ್ರಿಯಗಳು ಅಥವಾ 5 ಇಂದ್ರಿಯಗಳು ಇರುವುದು ಎಲ್ಲರಿಗೂ ಗೊತ್ತಿರುವುದೇ. ಅದೇ ರೀತಿ ಹಾವಿಗೂ ಕೂಡ ಕೆಲ ಇಂದ್ರಿಯಗಳು ಇರುತ್ತವೆ. ಈ ಹಾವಿಗೆ ಗರ್ಭಿಣಿಯ ಹತ್ತಿರ ಬಂದಾಗ ಮಾತ್ರ ಕೆಲ ಇಂದ್ರಿಯಗಳು ಕೆಲಸ ಮಾಡುವುದಿಲ್ಲ. ಇಂದ್ರಿಯಗಳು ಕೆಲಸ ಮಾಡಲಿಲ್ಲ ಎಂದಾಗ ಪ್ರಾಣ ಹೋಗುವ ಸಾಧ್ಯತೆ ಅಥವಾ ಕೆಲ ಅಂಗಾಂಗಗಳು ಕೆಲಸ ಮಾಡದಿರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಯಾವಾಗ ಅದರ ಕಣ್ಣು ಮಂಜು ಮಂಜಾಗುವುದು ಅಥವಾ ಕಾಣಿಸದಿರುವುದು ಆಗುತ್ತದೋ ಅಂತಹ ಪರಿಸ್ಥಿತಿಯಲ್ಲಿ ಹಾವು ಆ ಜಾಗ ಬಿಟ್ಟು ದೂರ ಹೊರಟು ಹೋಗುತ್ತದೆ. ಇದರಿಂದ ಹಾವು ಗರ್ಭಿಣಿಯರನ್ನು ಕಚ್ಚುವುದಿಲ್ಲ. ಇದು ಸೈನ್ಸ್ ಹೇಳುವಂತ ಮಾತು. ಇನ್ನು ಬ್ರಹ್ಮ ವೈವರ್ತ ಪುರಾಣದಲ್ಲಿ ಒಂದು ಚಿಕ್ಕ ಕಥೆ ಕೂಡ ಇದೆ. ಪೂರ್ವದಲ್ಲಿ ಒಂದು ಗರ್ಭಿಣಿ ಹೆಣ್ಣು ಶಿವನಿಗಾಗಿ ಗಾಢವಾದ ತಪಸ್ಸು ಮಾಡುತ್ತಿರುತ್ತಾಳೆ. ಅವಳ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವಂತ ಮಗು ನಾಗಜಾತಿಗೆ ಸೇರಿರುವಂತದ್ದು. ಅಂದರೆ ಆ ಮಹಿಳೆ ಒಂದು ಸರ್ಪದ ಜೊತೆ ಸಂಸಾರ ನಡೆಸಿ ಗರ್ಭಿಣಿ ಆಗಿರುತ್ತಾಳೆ. ಆ ರೀತಿ ಅವಳು ಸರ್ಪದ ಮಗುವಿಗೆ ಜನ್ಮ ಕೊಡುತ್ತಿದ್ದಾಳೆ ಎಂಬ ವಿಷಯ ತಿಳಿಯದಂತ ಕೆಲ ಸರ್ಪಗಳು ಅವಳನ್ನು ಕಚ್ಚಿ ತೊಂದರೆ ಕೊಡುತ್ತವೆ. ಅದರಿಂದ ಅವಳು ಪ್ರಾಣ ಕಳೆದುಕೊಳ್ಳುತ್ತಾಳೆ. ಸಾಯುವ ಮುಂಚೆ ಅವಳು ಹಾವುಗಳನ್ನು ಶಪಿಸುತ್ತಾಳೆ. ನೀವು ಗರ್ಭಿಣಿಯರನ್ನು ಯಾವ ಕಾರಣಕ್ಕೂ ಕಚ್ಚಬಾರದು. ಗರ್ಭಿಣಿಯ ಹತ್ತಿರ ಹೋದಾಗ ನೀವು ಕುರುಡರಾಗುತ್ತೀರಿ, ನಿಮ್ಮ ಪ್ರಾಣ ಕಳೆದುಕೊಳ್ಳುತ್ತೀರಿ ಎಂದು ಶಾಪ ಕೊಟ್ಟು ಅವಳು ಮೃತಪಡುತ್ತಾಳೆ. ಇದೇ ಕಾರಣದಿಂದಲೇ ಗರ್ಭಿಣಿಯರನ್ನು ಹಾವು ಕಚ್ಚುವುದಿಲ್ಲ ಎಂದು ಬ್ರಹ್ಮ ವೈವರ್ತ ಪುರಾಣ ಹೇಳುತ್ತಿದೆ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಉಪಯುಕ್ತ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.